ಹಾಯ್ ಫ್ರೆಂಡ್ಸ್, ನೀವು ನೋಡುತ್ತಿದ್ದೀರಾ ವೈಭವ್ ಎಂಟರ್ಟೈನ್ಮೆಂಟ್ ಚಾನಲ್. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಒಕ್ಕೂಟ ವತಿಯಿಂದ ಮಾಜಿ ಪುರಸಭೆ ಸದಸ್ಯ ಡಿ.ಎಂ.ಆರ್. ಮಹೇಶ್ ರವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಸಲಾಯಿತು. ಬಿಎಸ್ಪಿ ರಾಜ್ಯ ಉಸ್ತುವಾರಿ ಎಂ. ಕೃಷ್ಣಮೂರ್ತಿ ಪುಷ್ಪಾರ್ಚನೆ ಮೂಲಕ ನಮನ ಸಲ್ಲಿಸಿದರು. ಈ ವೇಳೆ ಬಿಎಸ್ಪಿ ರಾಜ್ಯ ಉಸ್ತುವಾರಿ ಎಂ. ಕೃಷ್ಣಮೂರ್ತಿ ಮಾತನಾಡಿ, ಸಾಕಷ್ಟು ಹೋರಾಟ ಮಾಡಿದರೂ ತಿರಸ್ಕಾರಕ್ಕೆ ಒಳಪಟ್ಟರೂ ಕೂಡ ಸಮಾಜಕ್ಕೆ ಬಣವಾಗುವ ಕೆಲಸ ಮಾಡಿದ ಮಹಾನ್ ವ್ಯಕ್ತಿ ಮಹೇಶ್ ರವರು ದಲಿತರ ಪರ ಹೋರಾಟ ಮಾಡಿ ಸಾಕಷ್ಟು ಹೆಸರು ಮಾಡಿದ್ದಾರೆ. ಇವರ ರೀತಿ ಹೋರಾಟವನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್, ಬಿಎಸ್ಪಿ ತಾಲೂಕು ಅಧ್ಯಕ್ಷ ನಂಜುಂಡಸ್ವಾಮಿ, ಪುರಸಭೆ ಸದಸ್ಯ ನಂದಕುಮಾರ, ಪ್ರಶಾಂತ್ ಸಿದ್ದರಾಜು, ಕೆಂಪಯ್ಯ ಸಾಗ್ಯ, ನಂಜುಂಡಸ್ವಾಮಿ ಕಲ್ಕುಣಿ, ದುಗ್ಗನಹಳ್ಳಿ ನಾಗರಾಜು, ಸುಧಾಕರ್ ಸೇರಿದಂತೆ ಹಲವರು ಇದ್ದರು. ಜಯದೇವದಲ್ಲಿ ಬೆಂಗಳೂರಿಗೆ ಹೋಗಬೇಕಾಗಿದೆ, ಈಗ ಮೈಸೂರಿನಲ್ಲೂ ಇದೆ. ವರ್ಷಕ್ಕೆ ಈಗ ಎಲ್ಲರೂ ಹೇಳ್ತಾ ಇರ್ತಾರೆ, ವರ್ಷಕ್ಕೆ ಒಂದ್ಸಾರಿ ಆದರೂ ನೀವು ಚೆಕ್ ಮಾಡಿಸ್ಕೊಳ್ಳಿ, ಥರೋಲಿ ಚೆಕ್ ಮಾಡಿಸ್ಕೊಳ್ಳಿ. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದಂತಂದರೆ ಎಲ್ಲ ಇರ್ತಕ್ಕಂಥ ಎಲ್ಲರೂ ಆರೋಗ್ಯನ ದಯಮಾಡಿ ನೆಗೆಕ್ಟ್ ಮಾಡಿ. ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅವಕಾಶಗಳಿಗೂ ಜೀವ ಉಳಿಸ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ನಾವು ಮಾಡ್ತಕ್ಕಂಥ ಒಂದು ನೆಗ್ಲಿಜೆನ್ಸ್ ನಮ್ಮ ಜೀವವನ್ನು ಕಿತ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಹಂಗಾಗೋದು ಬೇಡ. ಮತ್ತು ಹೋರಾಟಗಾರರು ಅವರು ಉದ್ಯೋಗ ಮಾತಾಡುವಾಗ ಹೇಳ್ತಿರ್ತಾರೆ, ಜನ ಎಲ್ಲ ಕ್ರಾಂತಿಕಾರಿಗಳು ಹೋಗಬೇಕು ಅಂತ ಬಯಸ್ತಾರೆ. ಅಂದರೆ ನಮ್ಮನೆ ಬೇಡ, ಪಕ್ಕದ ಮನೆ ಇರುತ್ತೆ. ಯಾಕೆಂದರೆ ಹೋರಾಟಗಾರರ ಬದುಕೇನಿದೆ ಅಂತ ನಮಗೆ ಗೊತ್ತು. ಭಾಳಷ್ಟು ಇಲ್ಲಿ ಸೀನಿಯರ್ಸ್ ಎಲ್ಲ ಇದ್ದೀರಿ. ಸಮಾಜಮುಖಿಯಾಗಿ ಏನೇ ಕೆಲಸ ಮಾಡೋದು ಕೊನೆಗೆ ಅದೇ ಸಮಾಜನೇ ನಮಗೆ ತಿರಸ್ಕರಿಸುತ್ತೆ. ಯಾವುದೋ ಒಂದು ಕಾರಣ ಇದೆ. 99 ಒಳ್ಳೆ ಕೆಲಸ ಮಾಡಿದ್ವಿ, ಆದರೆ ಯಾವುದಾದ್ರೂ ಒಂದು ಕೆಲಸದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದರೆ ಆ 99 ಒಳ್ಳೆ ಕೆಲಸಗಳಿಗೆ ಸಮೇತ ಇದನ್ನು ಕೂಡ ತಿರಸ್ಕರಿಸುತ್ತೆ. ಸೊ ಆದರೂ ಕೂಡ ಅಂಥ ತಿರಸ್ಕಾರಕ್ಕೆ ಒಳಪಟ್ಟರೂ ಕೂಡ ಸಮಾಜಕ್ಕೆ ವೃದ್ಧಿಯಾಗಿ ಇರುವುದಿಲ್ಲ. ಅದು ಹೋರಾಟಗಾರರು ಮಾತ್ರ ಸಾಧ್ಯ. ಅಂಥ ಹೋರಾಟಗಾರರು ಇಬ್ಬರು ಮಹೇಶ್ ಅವರು ಹೆಮ್ಮೆಪಡ್ತಾರೆ. ಯಾವುದೇ ವಿಚಾರ ಆಗಲಿ, ಪತ್ರಿಕೆಯಲ್ಲಿ ಎಲ್ಲೇ ರಾಜ್ಯದಲ್ಲಿ ಎಲ್ಲೇ ಅನ್ಯಾಯಗಳು ನಡೆಯೋದು, ಇಲ್ಲಿ ಬಂದಿದೆ, ಏನು ಹೇಳ್ತಾ ಇದೆ, ಇದ್ರ ಬಗ್ಗೆ ಏನು ಮಾತಾಡ್ಬೋದು, ಯಾವ ರೀತಿ ಹೋರಾಟ ಆಗ್ಬೋದು, ಎಲ್ಲರೂ ಕೂಡ ಚರ್ಚೆ ಮಾಡೋದು. ಸೊ ಹಾಗಾಗಿ ಇಂಥ ಕಳಕಳಿಯುವಂಥ ವ್ಯಕ್ತಿ ಭಾಳ ಬೇಗ ನಮ್ಮಿಂದ ಅಥವಾ ಭಾಳ ನೋವಿನ ಸಂಗತಿ. ಹಾಗಾಗಿ ಮಹೇಶ್ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹ ಒಂದು ಎಚ್ಚರಿಕೆಯ ಪಾಠವನ್ನು ಕಲಿಬೇಕಾಗಿದೆ. ಆರೋಗ್ಯವನ್ನು ಕಾಪಾಡಬೇಕು. ಯಾರಿಗೋಸ್ಕರ ಅಂದರೆ ವ್ಯಕ್ತಿಗತವಾಗಿ ನಾವು ಆರೋಗ್ಯವಾಗಿದ್ದರೆ ಇನ್ನಷ್ಟು ದಿನ ಸಮಾಜಕ್ಕೆ ಧ್ವನಿಯಾಗಿರ್ತೀವಿ, ವಯಸ್ಸೇ ಇರ್ಬೋದು. ಆದರೆ ಸಮಾಜದ ಪರವಾಗಿ ಧ್ವನಿಯಾಗಲಿಕ್ಕಾದರೂ ಹೋರಾಟಗಾರರು ದಯಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾರೆ. ಕುಟುಂಬಕ್ಕೆ ಮುಖ್ಯವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಅವರಿಗೂ ಇರ್ಬೋದು. ಆದರೆ Any local news connect Lokesh 6181 888 419 Please subscribe my channel and like, comment, share.